ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ PG ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ PG ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ. ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆ GBA ಅಧಿಕಾರಿಗಳು ಕೂಡ ಕೊಟ್ಟಂತಹ ಮಾಹಿತಿ ಪ್ರಕಾರ ನಮ್ಮ ಎಂಜಿನಿಯರ್ಗಳು ರೌಂಡ್ಸ್ ಬರುವಂತಹ ಹೊತ್ತಿನಲ್ಲಿ ಈ ಒಂದು ಕ್ರ್ಯಾಕ್ ಬಿಟ್ಟಿರುವಂತದ್ದು ಗೊತ್ತಾಯ್ತು. ಜೊತೆಗೆ 5 ಅಂತಸ್ತಿನ ಕಟ್ಟಡ ಏನಿದೆ ಇದು ಅನಧಿಕೃತ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟು ಇದನ್ನ ತೆರವು ಮಾಡಬೇಕು ಅಂತನೂ ಕೂಡ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಇದೀಗ ವಾಲ್ದಿರುವಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ವಾಲಿರುವಂತಹ ಕಟ್ಟಡವನ್ನ ತೆರವು ಮಾಡಬೇಕಾಗಿರುವಂತದ್ದು GBA ಅಧಿಕಾರಿಗಳ ಕರ್ತವ್ಯ. ಆದ್ರೆ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನ ಹಾಕದೆ ಏನೋ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ದೆ ಇವ್ರ ಕೈಯಲ್ಲೇ JCB ಇಂದ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭಾಗದಲ್ಲಿ ಮಾತ್ರ JCB ಅನ್ನ ಅಡ್ಡಲಾಗಿ ನಿಲ್ಲಿಸಿ ಅದರಿಂದ ಹೊಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಮೇಲೆ ಕೆಲಸಗಾರರು ಡ್ರಿಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಡೇಂಜರಸ್ ಆದಂತಹ ಸಿಚುವೇಶನ್ ಇರುವಂತದ್ದು. ಮೇಲಿನಿಂದ ಕಲ್ಲುಗಳು ಕೂಡ ಬೀಳ್ತಾ ಇದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಕಟ್ಟಡಗಳನ್ನ ವಾಲಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಕೋರಮಂಗಲದ ವೆಂಕಟಾಪುರದಲ್ಲೂ ಕೂಡ ಈ ರೀತಿಯ ಘಟನೆ ಆಗಿದೆ. ಆದ್ರೆ ಇನ್ನೂ ಕೂಡ GBA ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋದು ಮಾತ್ರ ಬೇಸರದ ವಿಚಾರ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ PG ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ PG ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ. ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆ GBA ಅಧಿಕಾರಿಗಳು ಕೂಡ ಕೊಟ್ಟಂತಹ ಮಾಹಿತಿ ಪ್ರಕಾರ ನಮ್ಮ ಎಂಜಿನಿಯರ್ಗಳು ರೌಂಡ್ಸ್ ಬರುವಂತಹ ಹೊತ್ತಿನಲ್ಲಿ ಈ ಒಂದು ಕ್ರ್ಯಾಕ್ ಬಿಟ್ಟಿರುವಂತದ್ದು ಗೊತ್ತಾಯ್ತು. ಜೊತೆಗೆ 5 ಅಂತಸ್ತಿನ ಕಟ್ಟಡ ಏನಿದೆ ಇದು ಅನಧಿಕೃತ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟು ಇದನ್ನ ತೆರವು ಮಾಡಬೇಕು ಅಂತನೂ ಕೂಡ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಇದೀಗ ವಾಲ್ದಿರುವಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ವಾಲಿರುವಂತಹ ಕಟ್ಟಡವನ್ನ ತೆರವು ಮಾಡಬೇಕಾಗಿರುವಂತದ್ದು GBA ಅಧಿಕಾರಿಗಳ ಕರ್ತವ್ಯ. ಆದ್ರೆ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನ ಹಾಕದೆ ಏನೋ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ದೆ ಇವ್ರ ಕೈಯಲ್ಲೇ JCB ಇಂದ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭಾಗದಲ್ಲಿ ಮಾತ್ರ JCB ಅನ್ನ ಅಡ್ಡಲಾಗಿ ನಿಲ್ಲಿಸಿ ಅದರಿಂದ ಹೊಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಮೇಲೆ ಕೆಲಸಗಾರರು ಡ್ರಿಲ್ಲಿಂಗ್ ಅನ್ನ
ಮಾಡ್ತಾ ಇದ್ದಾರೆ. ತುಂಬಾ ಡೇಂಜರಸ್ ಆದಂತಹ ಸಿಚುವೇಶನ್ ಇರುವಂತದ್ದು, ಮೇಲಿನಿಂದ ಕಲ್ಲುಗಳು ಕೂಡ ಬೀಳ್ತಾ ಇದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಕಟ್ಟಡಗಳನ್ನ ವಾಲಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಕೋರಮಂಗಲದ ವೆಂಕಟಾಪುರದಲ್ಲೂ ಕೂಡ ಈ ರೀತಿಯ ಘಟನೆ ಆಗಿದೆ. ಆದ್ರೆ ಇನ್ನೂ ಕೂಡ ಜಿಬಿಯ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋದು ಮಾತ್ರ ಬೇಸರದ ವಿಚಾರ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ. ಅದನ್ನ ತೆರವು ಮಾಡೋದಕ್ಕೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆ ಜಿಬಿಎ ಅಧಿಕಾರಿಗಳು ಕೂಡ ಕೊಟ್ಟಂತಹ ಮಾಹಿತಿ ಪ್ರಕಾರ ನಮ್ಮ ಎಂಜಿನಿಯರ್ಗಳು ರೌಂಡ್ಸ್ ಬರುವಂತಹ ಹೊತ್ತಿನಲ್ಲಿ ಈ ಒಂದು ಕ್ರ್ಯಾಕ್ ಬಿಟ್ಟಿರುವಂತದ್ದು ಗೊತ್ತಾಯ್ತು. ಜೊತೆಗೆ 5 ಅಂತಸ್ತಿನ ಕಟ್ಟಡ ಏನಿದೆ ಇದು ಅನಧಿಕೃತ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟು ಇದನ್ನ ತೆರವು ಮಾಡಬೇಕು ಅಂತನೂ ಕೂಡ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಇದೀಗ ವಾಲ್ದಿರುವಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ವಾಲಿರುವಂತಹ ಕಟ್ಟಡವನ್ನ ತೆರವು ಮಾಡಬೇಕಾಗಿರುವಂತದ್ದು ಜಿಬಿಎ ಅಧಿಕಾರಿಗಳ ಕರ್ತವ್ಯ. ಆದ್ರೆ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನ ಹಾಕದೆ, ಏನೋ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ದೆ ಇವ್ರ ಕೈಯಲ್ಲೇ JCB ಇಂದ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭಾಗದಲ್ಲಿ ಮಾತ್ರ JCB ಅನ್ನ ಅಡ್ಡಲಾಗಿ ನಿಲ್ಲಿಸಿ ಅದರಿಂದ ಹೊಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಮೇಲೆ ಕೆಲಸಗಾರರು ಡ್ರಿಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಡೇಂಜರಸ್ ಆದಂತಹ ಸಿಚುವೇಶನ್ ಇರುವಂತದ್ದು, ಮೇಲಿನಿಂದ ಕಲ್ಲುಗಳು ಕೂಡ ಬೀಳ್ತಾ ಇದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಕಟ್ಟಡಗಳನ್ನ ವಾಲಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಕೋರಮಂಗಲದ ವೆಂಕಟಾಪುರದಲ್ಲೂ ಕೂಡ ಈ ರೀತಿಯ ಘಟನೆ ಆಗಿದೆ. ಆದ್ರೆ ಇನ್ನೂ ಕೂಡ ಜಿಬಿಯ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋದು ಮಾತ್ರ ಬೇಸರದ ವಿಚಾರ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ. ಅದನ್ನ ತೆರವು ಮಾಡೋದಕ್ಕೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆ ಜಿಬಿಎ ಅಧಿಕಾರಿಗಳು ಕೂಡ ಕೊಟ್ಟಂತಹ ಮಾಹಿತಿ ಪ್ರಕಾರ ನಮ್ಮ ಎಂಜಿನಿಯರ್ಗಳು ರೌಂಡ್ಸ್ ಬರುವಂತಹ ಹೊತ್ತಿನಲ್ಲಿ ಈ ಒಂದು ಕ್ರ್ಯಾಕ್ ಬಿಟ್ಟಿರುವಂತದ್ದು ಗೊತ್ತಾಯ್ತು. ಜೊತೆಗೆ 5 ಅಂತಸ್ತಿನ ಕಟ್ಟಡ ಏನಿದೆ ಇದು ಅನಧಿಕೃತ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟು ಇದನ್ನ ತೆರವು ಮಾಡಬೇಕು ಅಂತನೂ ಕೂಡ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಇದೀಗ ವಾಲ್ದಿರುವಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ವಾಲಿರುವಂತಹ ಕಟ್ಟಡವನ್ನ ತೆರವು ಮಾಡಬೇಕಾಗಿರುವಂತದ್ದು ಜಿಬಿಎ ಅಧಿಕಾರಿಗಳ ಕರ್ತವ್ಯ. ಆದ್ರೆ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ.
ಯಾವುದೇ ಬ್ಯಾರಿಕೇಡ್ ಅನ್ನ ಹಾಕದೆ ಏನೂ ಸೇಫ್ಟಿ ಮೆಷರ್ಸ್ ಅನ್ನ ತಗೊಳ್ದೆ ಇವ್ರ ಕೈಯಲ್ಲೇ JCB ಇಂದ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭಾಗದಲ್ಲಿ ಮಾತ್ರ JCB ಅನ್ನ ಅಡ್ಡಲಾಗಿ ನಿಲ್ಲಿಸಿ ಅದರಿಂದ ಹೊಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಮೇಲೆ ಕೆಲಸಗಾರರು ಡ್ರಿಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಡೇಂಜರಸ್ ಆದಂತಹ ಸಿಚುವೇಶನ್ ಇರುವಂತದ್ದು. ಮೇಲಿನಿಂದ ಕಲ್ಲುಗಳು ಕೂಡ ಬೀಳ್ತಾ ಇದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಕಟ್ಟಡಗಳನ್ನ ವಾಲಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಕೋರಮಂಗಲದ ವೆಂಕಟಾಪುರದಲ್ಲೂ ಕೂಡ ಈ ರೀತಿಯ ಘಟನೆ ಆಗಿದೆ. ಆದ್ರೆ ಇನ್ನೂ ಕೂಡ GBಯ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋದು ಮಾತ್ರ ಬೇಸರದ ವಿಚಾರ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.